ಉಸಿರು ನಿಂತೋಗಿದ ತಕ್ಷಣ ನಿಮಗೆ ಪ್ರಾಣ ಹೋಗಿದೆ ಅಂತ ಹೇಳ್ತಾರೆ. ಅದು ನಾವು ಆಧ್ಯಾತ್ಮದಲ್ಲಿ ನಂಬಲ್ಲ. ಪ್ರಾಣ ಎಲ್ಲಿದೆ? ಈ ಕಾನ್ಶಿಯಸ್ಸು ಅಂತಾರಲ್ಲ, ಈ ಪ್ರಜ್ಞೆಯ ಮೂಲ ಏನು? ಪ್ರಜ್ಞೆ ಏನು ಮಾಡುತ್ತೆ ನಮ್ಮೊಳಗೆ? ಎಚ್ಚರದ ಸ್ಥಿತಿ ಅಂದರೆ ಏನಂತ ಅರ್ಥ? ಹೆಂಗೆ ನಮಗೆ ಆಧ್ಯಾತ್ಮದಲ್ಲಿ ದೇವರನ್ನು ನೋಡುವಂತಹ ಶಕ್ತಿ ಕೊಡುತ್ತೆ? ನೋಡಿದ್ರೆ ಎಲ್ಲದರಲ್ಲೂ ಕೂಡ ನಮಗೆ ಜ್ಞಾನ ಬರ್ತಿಲ್ಲ, ನೋಡಿದ್ರೆ ಎಲ್ಲದರಲ್ಲೂ ಕೂಡ ಅನುಭವಗಳು ಬರ್ತಿಲ್ಲ. ನಮ್ಮಲ್ಲಿರುವಂತಹ ಪ್ರಜ್ಞೆ ಅಪೂರ್ಣವಾಗಿದೆ. ಪ್ರಜ್ಞೆ ಅಂದ್ರೇನು? ಪ್ರಜ್ಞೆ ಅಂತ ಹೇಳಿದ್ರೆ ಎಚ್ಚರ ಆಗಿರೋದು. ಎಚ್ಚರದ ಸ್ಥಿತಿ ಅಂದರೆ ಏನಂತ ಅರ್ಥ? ಸ್ಥಳ ಮತ್ತು ಕಾಲ, ಈ ಸ್ಥಳ ಮತ್ತು ಕಾಲದಲ್ಲಿ ಇರುವಂತಹ ಒಂದು ಶಕ್ತಿನೇ ಪ್ರಜ್ಞೆ ಅವಸ್ಥೆ. ನಾವು ಎಚ್ಚರದ ಸ್ಥಿತಿ ಅಂತ ಹೇಳಿದ್ರೆ, ಎಚ್ಚರ ಎಲ್ಲಿದ್ದೀವಿ ನಾವು? ಎಚ್ಚರ ಎಲ್ಲಿದ್ದೀವಿ? ಈ ಕಾಲದಲ್ಲಿದ್ದೀವಿ, ಈ ಸ್ಥಳದಲ್ಲಿ ಎಚ್ಚರವಾಗಿದ್ದೀವಿ. ಅದಕ್ಕೆ ನಾವೇನಂತೀವಿ? ಪ್ರಜ್ಞೆ ಅಂತ ಹೇಳ್ತೀವಿ. ಈ ಪ್ರಜ್ಞೆ ಹೆಂಗಿದೆ ಅಂತ ಹೇಳಿದ್ರೆ ಭೌತಿಕವಾಗಿದೆ, ತುಂಬ ಭೌತಿಕ. ನಾನಿಲ್ಲಿ ಕುಳಿತಿದ್ದೀನಿ, ನಾನಿಲ್ಲಿದ್ದೀನಿ ಅಷ್ಟೇ ಅನ್ನೋದು ಗೊತ್ತಿದೆ. ಈಗ ಆಧ್ಯಾತ್ಮಿಕದಲ್ಲಿ ಪ್ರಜ್ಞೆ ಅರಿವು ಅಂತ ಹೇಳಿದ್ರು, ಇದು ಹೆಂಗೆ ನಮಗೆ ಆಧ್ಯಾತ್ಮದಲ್ಲಿ ದೇವರನ್ನು ನೋಡುವಂತಹ ಶಕ್ತಿ ಕೊಡುತ್ತೆ? ಈ ಕಾನ್ಶಿಯಸ್ಸು ಅಂತಾರಲ್ಲ, ಈಗ ನಿಮಗೆ ಗೊತ್ತಿರೋದೇನು? ಪ್ರಜ್ಞೆ. ಈಗ ನಿಮಗೆ ಗೊತ್ತಿರೋ ಪ್ರಜ್ಞೆ, ನೀವು ಇಲ್ಲಿದ್ದೀರಾ, ಎಚ್ಚರವಾಗಿದ್ದೀರಾ, ಈ ಟೈಮಲ್ಲಿ ಈ ಸ್ಥಳದಲ್ಲಿದ್ದೀರಾ, ಈ ಕಾಲದಲ್ಲಿ ಇದ್ದೀರಾ ಅನ್ನೋದಷ್ಟೇ ಗೊತ್ತು. ಈ ಅರಿವು ನಮ್ಮೊಳಗಿರ್ತಕ್ಕಂಥ ಅರಿವಿನ ಶಕ್ತಿ ಅಥವಾ ಪ್ರಜ್ಞೆಯ ಶಕ್ತಿ ಆಧ್ಯಾತ್ಮದಲ್ಲಿರ್ತಕ್ಕಂಥ ದೇವರನ್ನ ಹೆಂಗೆ ಗೊತ್ತು ಮಾಡುತ್ತೆ ನನಗೆ? ಈ ಪ್ರಜ್ಞೆ ಅನ್ನೋದು ನಿಮ್ಮನ್ನ ಎಲ್ಲಿಗೆ ತಗೊಂಡೋಗ್ಬೇಕು? ದೈವತ್ವದ ಹಾದಿಗೆ ತಗೊಂಡೋಗ್ಬೇಕು. ನೋಡಿ, ನಮ್ಮ ಪ್ರಜ್ಞೆ ಇವತ್ತು ಕಾಲ ಮತ್ತು ಸ್ಥಳಕ್ಕಷ್ಟೇ ಸೀಮಿತವಾಗಿದೆ. ಕರೆಕ್ಟಾ? ಈಗ ನಿಮಗೆ ಹೊಟ್ಟೆ ಹಸಿದ್ರೆ, ಹೊಟ್ಟೆ ಹಸಿತಲ್ಲ ಅಂತ ಒಳಗಡೆಯಿಂದ ಬರುತ್ತೆ, ಅವಾಗ ನೀವು ತಿಂತೀರ. ಈಗ ನನಗೆ ಇದು ಬೇಕು ಅದು ಬೇಕು ಅನ್ನೋದು ಮೈಂಡಲ್ಲಿ ಅನಿಸುತ್ತೆ, ಅದಕ್ಕಷ್ಟೇ ನಿಮ್ಮ ಪ್ರಜ್ಞೆ ಸೀಮಿತವಾಗಿದೆ. ನಿಮ್ಮ ಪ್ರಜ್ಞೆ ಆ ಟೈಮಿಗೆ ಏನೇನು ಬೇಕು ಅದಕ್ಕಷ್ಟೇ ಸೀಮಿತದಲ್ಲಿದೆ. ಸೊ ಅದಕ್ಕೋಸ್ಕರ ನಮ್ಮೊಳಗೆ ಈ ಪ್ರಜ್ಞೆ ಅನ್ನೋದು ಬರೀ ಕಾಲಕ್ಕೆ ಮತ್ತು ಸ್ಥಳಕ್ಕಷ್ಟೇ ಸೀಮಿತವಾಗಿದೆ. ಈ ಪ್ರಜ್ಞೆ ಅಂತ ಆಯಿತು, ಸರಿ, ಪ್ರಜ್ಞೆ ಅಂತ ಅರ್ಥ ಆಯಿತು. ಈ ಪ್ರಜ್ಞೆಯ ಮೂಲ ಏನು? ಪ್ರಜ್ಞೆ ಏನು ಮಾಡುತ್ತೆ ನಮ್ಮೊಳಗೆ? ಪ್ರಜ್ಞೆ ಅನ್ನೋದು ಏನು ಮಾಡ್ತದೆ? ಜ್ಞಾನ ಮತ್ತು ಅನುಭವಗಳನ್ನು ತುಂಬ್ತಾ ಇದೆ. ಅದಕ್ಕೆ ನಾವು ಪ್ರಜ್ಞೆ ಅಂತ ಕರಿತೀವಿ. ನೋಡಿದ್ರೆ ಎಲ್ಲದರಲ್ಲೂ ಕೂಡ ನಮಗೆ ಜ್ಞಾನ ಬರ್ತಿಲ್ಲ, ನೋಡಿದ್ರೆ ಎಲ್ಲದರಲ್ಲೂ ಕೂಡ ಅನುಭವಗಳು ಬರ್ತಿಲ್ಲ. ಒಂದರಲ್ಲಿ ಜ್ಞಾನ ಬಂದರೆ ಒಂದರಲ್ಲಿ ಅನುಭವ ಬರಲ್ಲ, ಒಂದರಲ್ಲಿ ಅನುಭವ ಬಂದರೆ ಒಂದರಲ್ಲಿ ಜ್ಞಾನ ಬರಲ್ಲ. ಅದಕ್ಕೋಸ್ಕರ ನಮ್ಮಲ್ಲಿರುವಂತಹ ಪ್ರಜ್ಞೆ ಅಪೂರ್ಣವಾಗಿದೆ. ಪ್ರಜ್ಞೆ ಅಂತ ಹೇಳಿದ್ರೆ ಜ್ಞಾನ ಮತ್ತು ಅನುಭವಗಳು ಎರಡು ಕೂಡಿದ್ರೆ ಮಾತ್ರ ಪ್ರಜ್ಞೆ ಅಂತ ಹೇಳ್ತೀವಿ. ಈಗ ನಮ್ಮೊಳಗಿರ್ತಕ್ಕಂಥ ಪ್ರಜ್ಞೆ ಬಹಳ ಭೌತಿಕವಾಗಿದೆ, ಬಹಳ ಸೀಮಿತವಾಗಿದೆ. ಈ ಪ್ರಜ್ಞೆ ಅಂತ ಹೇಳಿದ್ರೆ ನಮ್ಮೊಳಗಿರ್ತಕ್ಕಂತಹ ಅನಂತ ಶಕ್ತಿನ ಗೋಚರ ಮಾಡುವಂತಹ ದಾರಿಗೆ ಬರಬೇಕು. ಆದರೆ ಆಗ್ತಿಲ್ಲ. ಯಾಕೆ ಆಗ್ತಿಲ್ಲ ಅಂತ ಹೇಳಿದ್ರೆ, ನಮ್ಮೊಳಗಿರ್ತಕ್ಕಂಥ ಜ್ಞಾನ ಒಂದು ಕಡೆ ಆದರೆ ನಮ್ಮೊಳಗಿರ್ತಕ್ಕಂಥ ಅನುಭವಗಳು ಬೇರೆ ಥರ ಇರ್ತವೆ. ಅನುಭವಗಳು ಬೇರೆ ಥರ ಇದ್ದಾಗ ಜ್ಞಾನ ಇನ್ನೊಂದು ಥರ ಇರುತ್ತೆ. ಈ ಪ್ರಜ್ಞೆ ಅನ್ನೋದು ಪ್ರಾಣದಲ್ಲಿರುತ್ತೆ. ಈ ಪ್ರಜ್ಞೆ ಗೊತ್ತಾಯ್ತು. ಪ್ರಾಣ ಎಲ್ಲಿದೆ? ಉಸಿರು ನಿಂತೋಗಿದ ತಕ್ಷಣ ನಿಮಗೆ ಪ್ರಾಣ ಹೋಗಿದೆ ಅಂತ ಹೇಳ್ತಾರೆ. ಅದು ನಾವು ಆಧ್ಯಾತ್ಮದಲ್ಲಿ ನಂಬಲ್ಲ. ಉಸಿರು ಪ್ರಾಣವನ್ನು ತಗೊಂಬರೋ ಅಂತ ಒಂದು ಚಾನಲ್ ಅಷ್ಟೇ, ಅದೇ ಪ್ರಾಣ ಅಲ್ಲ. ಎಷ್ಟೋ ಜನ ಯೋಗಿಗಳು ಉಸಿರಾಟದಿಂದ ಎಷ್ಟೋ ಜನ ಕಡಿಮೆ ಮಾಡ್ಕೊಂಡು ಹಾರ್ಟನ್ನೇ ನಿಲ್ಸಿದನಮ್ಮ, ನಿಲ್ಸಿಲ್ಲ. ಮತ್ತೆ ಪ್ರಾಣ ಎಲ್ಲಿದೆ? ಪ್ರಾಣ ಎಲ್ಲಿದೆ? ಕ್ವಶನ್ ಮಾಡ್ಕೊಳ್ರಿ ನಿಮ್ಮನ್ನು ನೀವು. ಇಷ್ಟೆಲ್ಲ ಪ್ರಾಣ ಆತ್ಮ ಅಂತ ಎದುರುಕಂತಿರಲ್ಲ ನೀವು. ಪ್ರಾಣನೇ ಎಲ್ಲಿದೆ ಅಂತ ಗೊತ್ತಿಲ್ಲ ನಿಮ್ಗೆ ಕರೆಕ್ಟಾಗಿ. ಇನ್ನು ಆತ್ಮ ಯಾವುದೋ ಬಂದ್ಬಿಡುತ್ತೆ ದೇವ ಇವ್ರನ್ನ ಹಿಡ್ಕೊಳಕ್ಕೆ ಅಂತ. ಪ್ರಾಣ ಅನ್ನೋದು ಎಲ್ಲ ಕಡೆನೂ ಇದೆ. ಈ ಜಗತ್ತಿನ ಪ್ರಕೃತಿನಲ್ಲಿ ಎಲ್ಲ ಕಡೆನೂ ಇದೆ. ಉಸಿರು ಪ್ರತಿ ನಿಮಿಷನೂ ಕೂಡ ಪ್ರಾಣ ಚೈತನ್ಯವನ್ನ ಹೊರಗಡೆಯಿಂದ ಒಳಗಡೆ ತಾಂಬರುತ್ತೆ. ಮತ್ತೆ ನಮ್ಮ ದೇಹಕ್ಕೆ ಬೇಕಾಗಿರ್ತಕ್ಕಂಥ ಪ್ರಾಣದಂಶನ ಕೊಟ್ಬಿಟ್ಟು ಯಾವುದು ಬೇಡ ಅನ್ನೋದನ್ನ ಹೊರಗಡೆ ಹಾಕುತ್ತೆ. ಸೊ ಪ್ರಾಣ ಎಲ್ಲಿದೆ? ಎಲ್ಲ ಕಡೆನೂ ಇದೆ. ಜೀವರಾಶಿಗಳು ಈ ಪ್ರಪಂಚದಲ್ಲಿ ಎಲ್ಲ ಕಡೆನೂ ಇದೆ. ಸೊ ನಮಗೆ ಎಷ್ಟು ಶಕ್ತಿ ಇದೆ ನಾವು ಅದನ್ನ
ಈ ಪ್ರಾಣದ ಅಂಶ ಒಳಗಡೆ ಹೋದಾಗ ನಮ್ಮಲ್ಲಿರ್ತಕ್ಕಂಥ ಪಂಚಭೂತಗಳು ಕೂಡ ಜಡ. ಅದು ಪಂಚಭೂತಗಳು ಇದಾವಲ್ಲ ನಮ್ಮೊಳಗೆ, ಅಗ್ನಿ ವಾಯು ಎಲ್ಲ ಇದಾವಲ್ಲ, ಅವೆಲ್ಲ ಜಡ. ಈ ಪ್ರಾಣವಾಯು ಹೋಗಿದ ತಕ್ಷಣ ನಮಗೆ ಈ ದೇಹ ಆಕ್ಟಿವೇಟ್ ಆಗುತ್ತಷ್ಟೆ. ಸೊ ಅವಾಗ ನಮಗೆ ಅದ್ರ ಜೊತೆಗೇನೆ ಪ್ರಜ್ಞೆ ಅನ್ನೋದು ಬರುತ್ತೆ. ಈ ಪ್ರಜ್ಞೆ ಅಂತ ಹೇಳಿದ್ರೆ ಬರೀ ಎಚ್ಚರದ ಸ್ಥಿತಿ ಅಲ್ಲ. ಪ್ರಜ್ಞೆ ಅಂತ ಹೇಳಿದ್ರೆ ಜ್ಞಾನ ಮತ್ತೆ ಅನುಭವಗಳು ಎರಡು ಕೂಡಿದ್ರೆ ಪ್ರಜ್ಞೆಗಳು ಆಗ್ತವೆ. ಅದನ್ನ ಇನ್ನೂ ಹೇಳಬೇಕು ಅಂದ್ರೆ ಸ್ಥಳ ಮತ್ತೆ ಕಾಲ ಅದಕ್ಕಷ್ಟೇ ಸೀಮಿತವಾಗಿರಲ್ಲ, ಅದು ಅನಂತಕ್ಕೆ ಸೀಮಿತವಾಗಿ ಅನಂತದ ಕಡೆಗೆ ಹೋಗುವಂತ ಪ್ರಯತ್ನ ಅದು ಮಾಡ್ತಿರುತ್ತೆ. ನೀವು ಬರೀ ಭೌತಿಕತೆನ ನಿಲ್ಲಿಸಿರ್ತೀರ ಅಷ್ಟೇ. ಸೊ ಇದು ಪ್ರಜ್ಞೆಯ ಒಂದು ಅರಿವು. ಪ್ರಜ್ಞೆಗೆ ಮೂಲವಾಗಿರೋದು ಜ್ಞಾನ, ಅನುಭವ. ಈ ಪ್ರಜ್ಞೆನ ಗೋಚರ ಮಾಡ್ಕೊಳೋದು ಹೆಂಗೆ ಅಂದ್ರೆ ಕ್ರಿಯೆಗಳ ಜೊತೆ ಉಸಿರಾಟದ ಬಲವಿದ್ರೆ ಮಾತ್ರ ಪ್ರಜ್ಞೆ ಅನ್ನೋದು ಗೋಚರ ಮಾಡೋದು. ಅದಕ್ಕೋಸ್ಕರ ನಮ್ಮ ಯೋಗಿಗಳೆಲ್ಲರೂ ಕೂಡ ಉಸಿರಾಟನ ಗಮನಿಸ್ಕೊಳ್ಳಿ ಅಂತ ಹೇಳಿದ್ದು ಪ್ರಜ್ಞೆಯ ಶಕ್ತಿನ ಜಾಸ್ತಿ ಮಾಡೋದಕ್ಕೋಸ್ಕರ.